ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಪ್ಯಾರಾಗ್ರಾಫ್ ಬಗ್ಗೆ ಮತ್ತು ಬ್ರೇಕ್ ಟ್ಯಾಗ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ಲಾಸ್ಟ್ ಕ್ಲಾಸಲ್ಲಿ HTML CSS ಜಾವಾಸ್ಕ್ರಿಪ್ಟ್ ಬಗ್ಗೆ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೆ ಆ್ಯಂಡ್ ಆಲ್ಸೋ ಒಂದು HTML ಸ್ಟ್ರಕ್ಚರ್ ಬಗ್ಗೆ ಸಹ ಎಕ್ಸ್ಪ್ಲೇನ್ ಮಾಡಿದ್ದೆ. ನೆಕ್ಸ್ಟು ಅದರಲ್ಲಿರ್ತಕ್ಕಂಥ ಯಾವ ಥರ ಕಂಟೆಂಟ್ನ ರಿಟರ್ನ್ ಮಾಡ್ತೀವಿ, ಟ್ಯಾಗ್ಸ್ನ ಎಲ್ಲಿ ಬರಿತೀವಿ, ನೆಕ್ಸ್ಟು ಸಿಂಗಲ್ ಟ್ಯಾಗ್ಸ್ ಅಂದ್ರೇನು, ಪೇಡ್ ಟ್ಯಾಗ್ಸ್ ಅಂದ್ರೇನು ಅಂತ ಎಲ್ಲ ಹೇಳಿದ್ದೆ. ಈ ಕ್ಲಾಸಲ್ಲಿ ಆ ಟ್ಯಾಗ್ಸ್ಗಳ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಫಸ್ಟ್ ಒಂದು ಟ್ಯಾಗ್ ಬಂದ್ಬಿಟ್ಟು ಪ್ಯಾರಾಗ್ರಾಫ್ ಟ್ಯಾಗ್ ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ಟ್ಯಾಗ್ ಪಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಪಿ ಇಂದ ಏನು ನಾವು ರೆಪ್ರೆಸೆಂಟ್ ಮಾಡ್ತೀವಿ ಅದನ್ನ ಪ್ಯಾರಾಗ್ರಾಫ್ ಟ್ಯಾಗ್. ಅಲ್ಲಿ ನಾವು ಈ ಪಿ ನ ರೆಪ್ರೆಸೆಂಟ್ ಮಾಡಿ ಅಲ್ಲಿ ನಾವು ಒಂದು ಪ್ಯಾರಾಗ್ರಾಫ್ ಕಂಟೆಂಟ್ ನ ಬರಿಬಹುದು. ನೆಕ್ಸ್ಟ್ ಬ್ರೇಕ್ ಟ್ಯಾಗ್ ಎಂಬುದಾಗಿ ಎರಡನೇದು. ಬ್ರೇಕ್ ಟ್ಯಾಗ್ ನ BR ಎಂಬುದಾಗಿ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೀವಿ. ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಸಹ BR ಟ್ಯಾಗ್ ನ ಯಾವ ತರ ಯೂಸ್ ಮಾಡ್ತೀವಿ, ಇದಕ್ಕೆ ಯಾವುದೇ ಫಾರ್ವರ್ಡ್ ಸ್ಲಾಶ್ ಇರೋದಿಲ್ಲ ಅಥವಾ ಯಾವುದೇ ಡಬಲ್ ಓಪನಿಂಗ್ ಟ್ಯಾಗ್ಸ್ ಅಂಡ್ ಕ್ಲೋಸಿಂಗ್ ಟ್ಯಾಗ್ಸ್ ಈ ತರ ಯೂಸ್ ಮಾಡೋದಿಲ್ಲ. ಸಿಂಗಲ್ ಟ್ಯಾಗ್ಸ್ ಆಗಿ ಯೂಸ್ ಮಾಡ್ತೀವಿ. ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಇವತ್ತು ನಾನು ಇದನ್ನ ಬ್ರೀಫ್ ಆಗಿ ಇನ್ನು ಪ್ಯಾರಾಗ್ರಾಫ್ ಟ್ಯಾಗ್ಸ್ ಬಗ್ಗೆ, ಟ್ಯಾಗ್ಸ್ ಇರ್ತಕ್ಕಂಥ ಏನೇನು ಟ್ಯಾಗ್ಸ್ಗಳಿದೆ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. HTML ಟ್ಯಾಗ್ಸ್, P ಟ್ಯಾಗ್ಸ್ is represent paragraph, first point, and paragraph are usually represented in visual media in blocks of text and separated by adjacent blocks by blank lines. ಅಂದ್ರೆ ಇವಾಗ ಪ್ಯಾರಾಗ್ರಾಫ್ ಇದನ್ನ ನಾವ್ ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ವಿಜುವಲ್ ಮೀಡಿಯಾದಲ್ಲಿ ಯೂಸ್ ಮಾಡ್ತೀವಿ. ವಿಜುವಲ್ ಸ್ಟುಡಿಯೋದಲ್ಲಿ ನಾವೇನ್ ಮಾಡ್ತೀವಿ, ಪ್ಯಾರಾಗ್ರಾಫ್ ಟ್ಯಾಗ್ಸ್ ನ ಯೂಸ್ ಮಾಡ್ತೀವಿ. ಈ ಒಂದು ಟ್ಯಾಗ್ಸ್ ನ ಯೂಸ್ ಮಾಡ್ಬೇಕಾದ್ರೆ ಏನಪ್ಪಾ ಅಂತಂದ್ರೆ ಅಲ್ಲಿ ನಾವು ಪ್ಯಾರಾಗ್ರಾಫ್ ಕಂಟೆಂಟ್ ನ ರಿಟರ್ನ್ ಮಾಡ್ಬೋದು. ಓಕೆ, ನೆಕ್ಸ್ಟ್ BR tag. BR tag is inline tag. It is used to create a single line break in the document. ಇದನ್ನ ನಾವೇನಾದ್ರೂ ಪ್ಯಾರಾಗ್ರಾಫ್ ಬರ್ದಿರ್ತೀವಿ, ಆ ಪ್ಯಾರಾಗ್ರಾಫ್ ಅಲ್ಲಿ ಮಿಡಲ್ ಅಲ್ಲಿ ನಾವು BR ಟ್ಯಾಗ್ ನ ಯೂಸ್ ಮಾಡಿ ಏನಾಗುತ್ತೆ, ಇದು ಆಟೋಮೆಟಿಕ್ ಆಗಿ ಏನಾಗುತ್ತೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ನೆಕ್ಸ್ಟ್ ಲೈನ್ ಅಲ್ಲಿ ಏನಾಗುತ್ತೆ ರಿಟರ್ನ್ ಆಗುತ್ತೆ. ನೆಕ್ಸ್ಟ್ ಹೆಡ್ಡಿಂಗ್ ಟ್ಯಾಗ್ಸ್. ಹೆಡ್ಡಿಂಗ್ ಟ್ಯಾಗ್ಸ್ ಅಲ್ಲಿ ನಾವು ಫಾರ್ ಎಕ್ಸಾಂಪಲ್ ನಾನು ಹೇಳ್ದೆ ಆಲ್ರೆಡಿ HTML ಅಲ್ಲಿ ಒಂದು ಸ್ಟ್ರಕ್ಚರ್ ಇದೆ. ಆ ಸ್ಟ್ರಕ್ಚರ್ ಅಲ್ಲಿ ನಾವು ಏನ್ ಮಾಡ್ತೀವಿ, ಅದರದೇ ಆದಕ್ಕಂತ ಒಂದು ಸ್ಟ್ರಕ್ಚರ್ ಅಲ್ಲಿ ಆ ಒಂದು ಫಾರ್ಮೆಟ್ ಅಲ್ಲಿ ಬರಿಬೇಕಂತ ಹೇಳಿದ್ವಿ. ಫಸ್ಟ್ ಒಂದು ಡಾಕ್ ಟೈಪ್ ಎಂಬುದಾಗಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒಂದು ಹೆಡ್ಡಿಂಗ್ ಯೂಸ್ ಮಾಡ್ತೀವಿ. ಹೆಡ್ಡಿಂಗ್ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಇರುತ್ತೆ. ಆ ಒಂದು ಹೆಡ್ಡಿಂಗ್ ಅಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಟೈಟಲ್ ಇರುತ್ತೆ. ಇಲ್ಲಿ ನಾವು ನೋಡ್ಬೋದು, ನಾನು ಓಪನ್ ಮಾಡಿ ತೋರಿಸ್ತೀನಿ. ಇಲ್ಲಿ ಏನು ನಾವು ಸರ್ಚ್ ಮಾಡ್ತೀವಿ, ಇಲ್ಲಿ ಏನು ನಾವು ಸರ್ಚ್ ಮಾಡ್ತಾ ಇದೀವಿ, ಇದು ಹೆಡ್ಡಿಂಗ್ ಆಗಿ ಏನಾಗುತ್ತೆ ಅಲ್ಲಿ ತೋರಿಸುತ್ತೆ. ಓಕೆ, ಸರ್ಚ್ ಮಾಡ್ತಾ ಇದೀವಲ್ಲ, ಇದು ಹೆಡ್ಡಿಂಗ್ ಆಗಿ ತೋರಿಸುತ್ತೆ. ಓಕೆ, ಈ ಒಂದು ಮತ್ತೆ ಕೆಳಗಡೆ ಏನಿದು ಫಾಂಟ್ ಸೈಜ್ ಅಲ್ಲಿ ಸ್ವಲ್ಪ ಕಮ್ಮಿ ಇದೆ, ಅದು ಸಬ್ ಹೆಡ್ಡಿಂಗ್ ಆಗಿ ಏನಾಗುತ್ತೆ ನಾವು HTML ಅಲ್ಲಿ ಕ್ಲೈಂಟ್ ಸೈಡ್ ಅಲ್ಲಿ ಫ್ರಂಟ್ ಪೇಜ್ ನ ನಾವು ರೆಡಿ ಮಾಡಬಹುದು. ನೆಕ್ಸ್ಟ್ HTML ಟ್ಯಾಗ್ ಆಗಿ ಯೂಸ್ ಮಾಡ್ತೀವಿ. HTML ಟ್ಯಾಗ್ ಅಲ್ಲಿ ಬ್ರೀಫ್ ಆಗಿ 1 ಇಂದ 6 ವರೆಗೂ ಅಂದ್ರೆ H1 H2 H3 H4 H5 H6 ವರೆಗೆ ಏನಾಗುತ್ತೆ ಟ್ಯಾಗ್ಸ್ ಗಳಿದೆ. ಇದು ಡಿಫ್ರೆಂಟ್ ಟ್ಯಾಗ್ಸ್. ಫಸ್ಟ್ ಒನ್ ಏನ್ H1 ಅಂತ ಕರಿತೀವಿ ಅದು ಬಿಗ್ ಹೆಡ್ಡಿಂಗ್ ಟ್ಯಾಗ್ಸ್. ಲೆಟರ್ಸ್ ಏನಾಗಿರುತ್ತೆ, ಫಾಂಟ್ ಸೈಜ್ ಏನಾಗಿರುತ್ತೆ, ದೊಡ್ಡದಾಗಿರುತ್ತೆ. ಅದೇ ತರ H1 ಇಂದ H6 ವರೆಗೆ ಏನಾಗುತ್ತೆ ಡಿಕ್ರೀಸ್ ಆಗ್ತಾ ಆಗ್ತಾ ಹೋಗುತ್ತೆ. ಫಾಂಟ್ ಸೈಜ್ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ. ನಾನು ಇದನ್ನ ರನ್ ಮಾಡಿ ಸಹ ತೋರಿಸ್ತೀನಿ ನೆಕ್ಸ್ಟ್ ಇದರಲ್ಲಿ, ಅಥವಾ ನಿಮ್ಗೆ ಆನ್ಲೈನ್ ಅಲ್ಲೇ ತೋರಿಸ್ತೀನಿ ಅಂದ್ರೆ ಒಂದು ನಿಮಿಷ ತೋರಿಸ್ತೀನಿ. ಓಕೆ, HTML ಆನ್ಲೈನ್ ಕಂಪೈಲರ್ ಇಲ್ಲಿ ರನ್ ಮಾಡಿ ಸಹ ನೋಡ್ಬೋದು. ಇಲ್ಲಿ ನಾವು ನೋಡೋಣ. ಇಲ್ಲಿ ನೋಡಿ, ಆಲ್ರೆಡಿ ಇದೆಲ್ಲ ಆನ್ಲೈನ್ ಕಂಪೈಲರ್ ಓಪನ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂತಂದ್ರೆ ನಮ್ದು ಏನೊಂದು HTML ಸ್ಟ್ರಕ್ಚರ್ ಇದೆ ಇದು ಆಟೋಮೆಟಿಕ್ ಆಗಿ ಇರುತ್ತೆ. ಓಕೆ, ಇಲ್ಲಿ ನಾವು ಏನ್ ಹೆಡ್ಡಿಂಗ್ ಅಂತ ತೋರಿಸ್ತಾ ಇದೆ, ಈ ಒಂದು ಹೆಡ್ಡಿಂಗ್ ಅಲ್ಲಿ ಬಾಡಿ ಒಳಗಡೆ H1 ಅಂತ ಹಾಕಿದ್ವಿ. ಟೈಟಲ್ ಹೆಲೋ ವರ್ಲ್ಡ್. ಹೆಲೋ ವರ್ಲ್ಡ್ ಅನ್ನೋದು ಬಿಗ್ ಲೆಟರ್ ಅಲ್ಲಿ ಬರ್ತದೆ. ಇದನ್ನ ರನ್ ಮಾಡಿ ನೋಡೋಣ. ಇಲ್ಲಿ ರನ್ ಅಂತ ಕಾಣಿಸ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಹೆಲೋ ವರ್ಲ್ಡ್ ಅಂತ ಇದೆ. ಕೆಳಗಡೆ ಏನು ಒಂದು ಸಾರಿ ನ್ಯೂ ಅಂತ ನೋಡೋಣ. ನ್ಯೂ HTML ಫೈಲ್. ಓಕೆ,
ಇಲ್ಲಿ ನಾನು ಅಗೈನ್ ಇದನ್ನೇ ರನ್ ಮಾಡಿ ತೋರಿಸ್ತೀನಿ. ಓಕೆ, ಕಾಪಿ ಪೇಸ್ಟ್ ಅಗೈನ್ 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 ಅಗೈನ್. ಓಕೆ, ಇವಾಗ ನೋಡ್ಬೋದು ಎಲ್ಲ ಕಡೆ ನಾನು ಏನು ಮಾಡಿದ್ದೀನಿ, H1 ಹಾಕಿದ್ದೀನಿ. ಸೊ ಬಿಗ್ ಲೆಟರ್ ಅಲ್ಲಿ ಬರ್ತಾ ಇದೆ. ಇದನ್ನ ನಾವು ಚೇಂಜ್ ಮಾಡಿ ನೋಡೋಣ. ಓಕೆ, why it's happen I don't know. H2 ನೆಕ್ಸ್ಟ್ ಇದನ್ನ H3 ಆಗಿ ತಕೊಳ್ಳೋಣ. H3 again, this one is H3 again, here H4, ಇಲ್ಲೂ ಸಹ H4. ಇದೆಲ್ಲ ಹೆಡ್ಡಿಂಗ್ ಟ್ಯಾಗ್ಸ್ ಏನಾಗುತ್ತೆ, ಬರ್ತಾ ಬರ್ತಾ ಫಾಂಟ್ ಸೈಜ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಇದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಇನ್ನೊಂದು ಸಹ ರನ್ ಮಾಡಿ ನೋಡೋಣ. H6 ವರ್ಗೆ ಹೇಳಿದ್ದೀನಲ್ವಾ, H6. ಇದು ಏನ್ ಕ್ಲಾಸ್ ಟೈಟಲ್ ಅಂತ ಕಾಣಿಸ್ತಾ ಇದೆ, ಇದು ಆಟ್ರಿಬ್ಯೂಟ್ಸ್. ನಾನು ಲಾಸ್ಟ್ ಕ್ಲಾಸಲ್ಲಿ ಆಟ್ರಿಬ್ಯೂಟ್ಸ್ ಯಾವ ತರ ಎಲ್ಲಿ ಸ್ಟಾರ್ಟಿಂಗ್ ಟ್ಯಾಗ್ ಅಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ದೆ. ಆ ಒಂದು ಆಟ್ರಿಬ್ಯೂಟ್ಸ್ ನ ಇಲ್ಲಿ ಯೂಸ್ ಮಾಡಿದ್ವಿ. ಇವಾಗ ರನ್ ಮಾಡಿ ನೋಡೋಣ. ನೋಡಿ, H1 ಟ್ಯಾಗ್ ಗೆ ಹೆಲೋ ವರ್ಲ್ಡ್ ಫಾಂಟ್ ಸೈಜ್ ಏನಾಗಿದೆ, ದೊಡ್ಡದಾಗಿದೆ. ಬರ್ತಾ ಬರ್ತಾ ಏನಾಗಿದೆ, ಫಾಂಟ್ ಸೈಜ್ ಡಿಕ್ರೀಸ್ ಆಗಿದೆ. ಸೊ ಇದಕ್ಕೆ ನಾವೇನ್ ಮಾಡ್ತೀವಿ, 6 ಹೆಡ್ಡಿಂಗ್ ಟ್ಯಾಗ್ಸ್ ಇದೆ ಅಂತ ಕರಿತೀವಿ. ಓಕೆ, ನಮಗೆ ಯಾವ ಫಾಂಟ್ ಸೈಜ್ ಬೇಕೋ ಆ ಫಾಂಟ್ ಸೈಜ್ ನ ನಾವು ಇಲ್ಲಿ ಯೂಸ್ ಮಾಡ್ಕೋಬಹುದು. ಇದಿಷ್ಟು ಯಾವ ತರ ಒಂದು ಏನ್ ಹೆಡ್ಡಿಂಗ್ಸ್ ನ ಯೂಸ್ ಮಾಡೋದು ಅಂತ. ನಾವು ನೆಕ್ಸ್ಟ್ ನೋಡೋಣ, ಹೆಡ್ಡಿಂಗ್ಸ್ ಯಾವ ತರ ಯೂಸ್ ಮಾಡೋದು ಅಂತ ಗೊತ್ತಾಯ್ತಲ್ಲ. ಅಪ್ ಟು H1 to H6 ವರ್ಗೂ ಇದೆ. ನೆಕ್ಸ್ಟ್ ಇದು ಏನ್ H1 ಅಂತ ಇದೆ, ಇದನ್ನ ಮೋಸ್ಟ್ ಇಂಪಾರ್ಟೆಂಟ್ ಟ್ಯಾಗ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಇದು H6 ಏನಿದೆ ಲಾಸ್ಟ್ ಟ್ಯಾಗ್, ಇದನ್ನ ಮೋಸ್ಟ್ ಲೀಸ್ಟ್ ಹೆಡ್ಡಿಂಗ್ ಅಂತ ಕರಿತೀವಿ. ಓಕೆ, H1 ಟ್ಯಾಗ್ ಇಸ್ ಬಿಗ್ ಸೈಜ್. ನಾನು ಹೇಳಿದೆ ಆಲ್ರೆಡಿ ತೋರಿಸಿದ್ದೀನಿ. ಅದನ್ನ ರನ್ ಮಾಡಿ ಅಂಡ್ ಅಗೈನ್ ಫಾಂಟ್ ಸೈಜ್ ಏನಾಗುತ್ತೆ, ಸ್ಮಾಲ್ ಆಗುತ್ತೆ. ಓಕೆ, ಬಿಗರ್ ದ್ಯಾನ್ ಟು ಸ್ಮಾಲ್ ಆಗುತ್ತೆ. ನೆಕ್ಸ್ಟ್ ಇಮೇಜ್ ಟ್ಯಾಗ್ ಅಂಡ್ ಆಟ್ರಿಬ್ಯೂಟ್ಸ್ ಟ್ಯಾಗ್. ಆಟ್ರಿಬ್ಯೂಟ್ಸ್ ಟ್ಯಾಗ್ ನಾನು ಎಲ್ಲಿ ಯೂಸ್ ಮಾಡ್ತೀನಿ ಅಂತ ಹೇಳಿದೆ, ಫಸ್ಟ್ ಒಂದು ಏನು ಓಪನಿಂಗ್ ಟ್ಯಾಗ್ ಬರುತ್ತೆ, ಓಪನಿಂಗ್ ಟ್ಯಾಗ್ ಅಲ್ಲಿ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ನೋಡ್ಬೋದು, ಇಲ್ಲಿ H1 ಅಂತ ಇದೆ ಅಲ್ಲ, H1 ಕ್ಲಾಸ್. ಇದು H1 ಆದ ತಕ್ಷಣ ಏನ್ ಮಾಡ್ಬೇಕಿತ್ತು, ನಮ್ದು ಬ್ರಾಕೆಟ್ ಬರ್ಬೇಕಿತ್ತು. ಈ ತರ ಬ್ರಾಕೆಟ್ ಬಂದು ಇಲ್ಲಿ ಒಂದು ಕಂಟೆಂಟ್ ಬರ್ಬೇಕಿತ್ತು. ಬಟ್ ಇಲ್ಲಿ ಕಂಟೆಂಟ್ ಬರ್ತಾ ಇಲ್ಲ. ಅದಕ್ಕೂ ಮುಂಚೆ ಏನಾಗ್ತಿದೆ, ಕ್ಲಾಸ್ ಅಂತ ಓಪನ್ ಆಗಿದೆ. ಓಕೆ, ಕ್ಲಾಸ್ ಅಂತ ಓಪನ್ ಆಗಿ ಟೈಟಲ್ ಇದೆ, ಟೈಟಲ್ ಹೆಲೋ ವರ್ಲ್ಡ್ ಅಂತಿದೆ. ಆಮೇಲೆ ಆ ಒಂದು ಬ್ರಾಕೆಟ್, ಟೈಟಲ್ ಆದ್ಮೇಲೆ ಬ್ರಾಕೆಟ್ ಕ್ಲೋಸ್ ಆಗಿದೆ. ಸೇಮ್ ಈ ಒಂದು ಕ್ಲಾಸ್ ಈಸ್ ಈಕ್ವಲ್ ಟು ಟೈಟಲ್ ಅಂತ ಏನ್ ಕರಿತೀವಿ, ಇದು ಆಟ್ರಿಬ್ಯೂಟ್ಸ್. ಓಕೆ, ಕ್ಲಾಸ್ ಈಸ್ ಈಕ್ವಲ್ ಟು ಟೈಟಲ್ ಅಂತ ಏನ್ ಕರಿತೀವಿ, ಕ್ಲಾಸ್ ಈಸ್ ಈಕ್ವಲ್ ಟು ಟೈಟಲ್ ಅಂತ ಏನ್ ಕರಿತೀವಿ, ಇದು ಆಟ್ರಿಬ್ಯೂಟ್ಸ್. ಓಕೆ, ಆಟ್ರಿಬ್ಯೂಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಇಮೇಜ್ ಟ್ಯಾಗ್ ಇಸ್ ಯೂಸ್ ಟು ಡಿಸ್ಪ್ಲೇಸ್ ದ ಇಮೇಜ್ ಆನ್ ದ ವೆಬ್ ಪೇಜ್. ಇಮೇಜ್ ಟ್ಯಾಗ್ ನ ಯಾವ ತರ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಓಕೆ, ಇಮೇಜ್ ಟ್ಯಾಗ್ ಗೆ ಯಾವ ಟ್ಯಾಗ್ಸ್ ಗಳೆಲ್ಲ ಇದಾವೆ ಆಟ್ರಿಬ್ಯೂಟ್ಸ್ ಆಗಿ ಅಂತ. ಫಸ್ಟ್ ಒನ್ ಇಲ್ಲಿ SCR ಅಂತ ಇದೆ. ಈ ಒಂದು ಟ್ಯಾಗ್ ನ ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂದ್ರೆ, ಇವಾಗ ಯಾವ್ದಾದ್ರು ಒಂದು ಇಮೇಜ್ ಇರುತ್ತೆ, ನಿಮ್ಮ ಒಂದು ಡಾಕ್ಯುಮೆಂಟ್, ನಿಮ್ಮ ಒಂದು PC ಇರುತ್ತೆ ಅಥವಾ ಹೊರಗಡೆ ಯಾವ್ದಾದ್ರು ಇರುತ್ತೆ, ಆ ಒಂದು ಇಮೇಜ್ ಪಾತ್ ನ ನಾವು ಡೈರೆಕ್ಟ್ ಆಗಿ ಕಾಪಿ ಮಾಡ್ಕೋಬಹುದು. ಓಕೆ, ಅದಕ್ಕೋಸ್ಕರ SCR ಅಂತ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಆಲ್ಟ್ ಅಂತ ಇದಾವಲ್ಲ, ಇಲ್ಲಿ ಎನಿ ನೇಮ್, ಆ ಒಂದು ಪಿಕ್ಚರ್ ಸಂಬಂಧಪಟ್ಟಿರೋಂಥ ನೇಮ್ ನ ನಾವೇನ್ ಮಾಡ್ಬೋದು, ಹಾಕ್ಬೋದು. ಅದಕ್ಕೋಸ್ಕರ ಯೂಸ್ ಮಾಡ್ಕೊಂತೀವಿ. ನೆಕ್ಸ್ಟ್ ಇಲ್ಲಿ ಟೈಟಲ್ ಅಂತ ಇದೆ, ಟೈಟಲ್ ಅಷ್ಟೇ ನಾವೆಲ್ಲ ಏನ್ ಪಿಕ್ಚರ್ ನ ಐಡೆಂಟಿಫೈ ಮಾಡ್ತೀವಿ ಅದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಆ ಒಂದು ಹೈಟ್ ವಿಡ್ತ್, ಆ ಒಂದು ಇಮೇಜ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಹೈಟ್ ವಿಡ್ತ್ ನ ನಾವು ಈ ಒಂದು ಪಿಕ್ಸೆಲ್ ಅಲ್ಲಿ ಪ್ಯಾರಾಮೀಟರ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಇಲ್ಲಿ ಏನ್ ಪ್ಯಾರಾಮೀಟರ್ಸ್ ಅಂತ ಕಾಣಿಸ್ತಿದೆ, ಇದು ಪಿಕ್ಸೆಲ್. ಓಕೆ, ನೆಕ್ಸ್ಟ್ ಇಲ್ಲಿ ಡಿಸ್ಕ್ರಿಪ್ಷನ್ ಇದೆ. ನಾನು ಸೇಮ್ ಏನ್ ಹೇಳಿದೀನೋ ಅದ್ರದ್ದೇ ಒಂದು ಡಿಸ್ಕ್ರಿಪ್ಷನ್ ಇದೆ. ಇದಿಷ್ಟು ಬಂದ್ಬಿಟ್ಟು ಇವತ್ತಿನ ವಿಡಿಯೋ. ಇಮೇಜಸ್ ನ ಯಾವ ತರ ರನ್ ಮಾಡ್ತೀವಿ ಅಂತ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಆ ಒಂದು ಇಮೇಜಸ್ ನ ರನ್ ಮಾಡಿ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್.